ಮೊದಲಿಗೆ ದಾವಣಗೆರೆ ಕಡೆ ಹೋಗೋಣ. ತಾರಕಕ್ಕೇರಿದೆ ಸಿರಿಗೆರೆ ಮಠದ ಉತ್ತರಾಧಿಕಾರಿ ನೇಮಕ ವಿವಾದ. ನಿನ್ನೆ ಒಂದಿಷ್ಟು ಅಪ್ಡೇಟ್ಸ್ ಗಳಾಗಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇವತ್ತು ಮತ್ತೊಂದಿಷ್ಟು ಬೆಳವಣಿಗೆಗಳಾಗಿದೆ. ಈ ಪೀಠ ತ್ಯಾಗಕ್ಕೆ ಒತ್ತಾಯವನ್ನು ಯಾರೆಲ್ಲ ಮಾಡಿದ್ರು ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಶ್ರೀಗಳು. ಶಾಮನೂರು ಶಿವಶಂಕರಪ್ಪ ವಿರುದ್ಧ ಸಿರಿಗೆರೆ ಶ್ರೀಗಳು ಕಿಡಿಕಾರಿದ್ದಾರೆ. ಮತ್ತೊಂದು ಸಭೆ ನಡೆಸಿದ್ರು ಇವತ್ತು. ದಾವಣಗೆರೆಯಲ್ಲಿ ಸ್ವಾಮೀಜಿ ವಿರುದ್ಧ ಸಭೆ ನಡೆಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಯಾವ ರೀತಿಯಾಗಿ ಅಂದ್ರೆ ಸಿರಿಗೆರೆಯಲ್ಲಿ, ಚಿತ್ರದುರ್ಗದ ಸಿರಿಗೆರೆಯಲ್ಲಿ ಮಠದ ಭಕ್ತರ ಜೊತೆಗೆ ಶ್ರೀಗಳು ಮತ್ತೊಂದು ಸಭೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಲ್ಲಿ ಯಾಕೆ ರೆಸಾರ್ಟ್ ನಲ್ಲಿ ಯಾಕೆ ಸಭೆ ಮಾಡಿದ್ರು, ಶಾಮನೂರು ಸಭಾಂಗಣ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ನಿಮಗೆ ತಾಕತ್ತಿದ್ರೆ ಮಠಕ್ಕೆ ಬಂದು ಚರ್ಚೆ ಮಾಡಿ, ಇದು ಶ್ರೀಗಳ ಸವಾಲು. ನಿನ್ನೆ ಬಿಸಿ ಪಾಟೀಲ್, ಶಾಮನೂರು ಶಿವಶಂಕರಪ್ಪ, ಅನೇಕ ಮುಖಂಡರು ಸೇರಿ ಒಂದು ಪ್ರತ್ಯೇಕವಾದಂತಹ ಸಭೆ ನಡೆಸಿದ್ರು. ಆಗಸ್ಟ್ 18ಕ್ಕೆ ಶ್ರೀಗಳನ್ನ ನಾನು ಭೇಟಿಯಾಗಿ ಮಾತನಾಡ್ತೀನಿ ಅಂತ ಹೇಳಿದ್ರು. ಅದೆಲ್ಲದಕ್ಕೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಶ್ರೀಗಳು. ಸಿರಿಗೆರೆಯಲ್ಲಿ ಮತ್ತೊಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಈ ಮೂಲಕವಾಗಿ ಮೊನ್ನೆ ಯಾರೆಲ್ಲ ಮೀಟಿಂಗ್ ಮಾಡಿದ್ರು ಅವರ ವಿರುದ್ಧ, ಶ್ರೀಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಶ್ರೀಗಳೀಗ. ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ ಶ್ರೀಗಳು. ಸಿರಿಗೆರೆ ಮಠದ ಬಗ್ಗೆ ಏನ್ ಚರ್ಚೆ ನಡೆಯಿತು, ಅದು ರೆಸಾರ್ಟ್ ನಲ್ಲಿ ಆದಂತಹ ಚರ್ಚೆ. ರೆಸಾರ್ಟ್ ನಲ್ಲಿ ಸಭೆ ಮಾಡಿದವರಿಗೆ ಇನ್ನು ಮುಂದೆ ಖಾಸಗಿಯಾಗಿ ಭೇಟಿ ಮಾಡೋದಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿಬಿಟ್ರು ಶ್ರೀಗಳು. ಇನ್ ಮುಂದೆ ಏನಿದ್ರು ಕೂಡ ಮಾತನಾಡಬೇಕು ಅಂತಂದ್ರೆ ಮೊದಲಿಗೆ ಅಧ್ಯಕ್ಷರ ಬಳಿ ನೀವು ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು. ಅವರು ಟೈಮ್ ಕೊಡ್ತಾರೆ, ನೀವು ಟೈಮ್ ಕೊಡೋದಲ್ಲ, ಅವರು ಟೈಮ್ ಕೊಡ್ತಾರೆ. ಅವ್ರು ಹೇಳಿದಂತಹ ದಿನಕ್ಕೆ ಟೈಮ್ಗೆ ಬಂದು ಭೇಟಿಯಾಗಿ, ಈ ಭೇಟಿ ಎಲ್ಲವೂ ಕೂಡ ಭಕ್ತರ ಸಮ್ಮುಖದಲ್ಲಿಯೇ ಇರುತ್ತೆ ಅಂತ ಶ್ರೀಗಳು ಕಿಡಿಕಾರ್ತಾರೆ. ಜೊತೆಗೆ ಆಗಸ್ಟ್ 18ಕ್ಕೆ ಸ್ವಾಮೀಜಿ ಭೇಟಿಗೆ ಶಾಮನೂರು ಶಿವಶಂಕರಪ್ಪ ಅಂಡ್ ಟೀಮ್ ಅವಕಾಶವನ್ನ ಕೇಳಿತ್ತು. ಮೊನ್ನೆ ದಾವಣಗೆರೆಯಲ್ಲಿ ಆದಂತಹ ಸಭೆ, ಆ ಸಭೆ ಶ್ರೀಗಳನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ನಡೆದಂತಹ ಸಭೆ. ಅಲ್ಲಿ ತೆಗೆದುಕೊಂಡಂತಹ ನಿರ್ಣಯ ಆಗಸ್ಟ್ 18ಕ್ಕೆ ಶ್ರೀಗಳನ್ನ ಭೇಟಿ ಆಗಬೇಕು ಅಂತ. ಇನ್ನು ಮುಂದೆ ಶಾಮನೂರು, ಬಿಸಿ ಪಾಟೀಲ್, ರಾಜಣ್ಣ ಇವ್ಯಾರಿಗೂ ಕೂಡ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಸ್ವಾಮೀಜಿ ಭೇಟಿಗೆ ಅವಕಾಶ ಕೇಳಿದವರಿಗೆ ಸ್ವಾಮೀಜಿ ಕೊಟ್ಟಂತಹ ತಿರುಗೇಟು, ನಾವು ಕರೆಯಲ್ಲ, ತಾಕತ್ತಿದ್ರೆ ನೀವೇ ಬನ್ನಿ. ಉತ್ತರಾಧಿಕಾರಿ ಆಯ್ಕೆ ಏನಿದೆ, ಆ ಆಯ್ಕೆ ಪಟ್ಟು ಹಿಡಿದಂಥವ್ರಿಗೆ ಸಿರಿಗೆರೆ ಶ್ರೀಗಳು ಕೊಟ್ಟಂತಹ ಖಡಕ್ ಸೂಚನೆ, ಯಾರೆಲ್ಲ ರೆಸಾರ್ಟ್ನಲ್ಲಿ ಆದಂತಹ ಸಭೆಯಲ್ಲಿ ಭಾಗಿಯಾದ್ರೋ ಅವ್ರಿಗೆ ಇನ್ನು ಮುಂದೆ ಖಾಸಗಿಯಾಗಿ ಭೇಟಿ ಆಗೋದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ನೇರವಾಗಿ ಹೇಳಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನಮ್ಮ ಜೊತೆ ಸಂಪರ್ಕದಲ್ಲಿ ಇರ್ತಾರೆ, ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುನ್ನ ಶ್ರೀಗಳು ಏನ್ ಹೇಳಿದ್ರು ಅನ್ನೋದನ್ನ ಕೇಳೋಣ. ನಿನ್ನೆ ಸೇರ್ಕೊಂಡಂತ ಜನ ರೆಸಾರ್ಟ್ ನಾಚಿಕೆ ಆಗುತ್ತೆ ನಿಮಗೆ. ಮಠದ ಬಗ್ಗೆ, ಗುರುಗಳ ಬಗ್ಗೆ ರಿಸಾರ್ಟ್ ನಲ್ಲಿ ಮೀಟಿಂಗ್ ಕರೀತಾರೆ. ನೀವು ಎಷ್ಟು ಕುಸಂಸ್ಕಾರ ನಿಮಗೆ. ಕೊಡಲಿಲ್ಲ, ಅಧಿಕೃತ ಅರ್ಜಿ ಸಲ್ಲಿಸಿರಾ ನೀವು? ಕೊಡಬಹುದು ನಿಮಗೆ. ಅದು ರಿಸಾರ್ಟ್ ಯಾಕೆ ಆಗಬೇಕಾಗಿದೆ? ನಾವು ನೇರವಾಗಿ ಹೇಳ್ತೀವಿ, ಶಿವಶಂಕರ ತಲೆ ಬಿದ್ದಿಲ್ಲ, ನಾವು ದೊಡ್ಡದಿದೆಯಲ್ಲ, ನಾವು ನೇರವಾಗಿ ಹೇಳ್ಬೇಕಾಗುತ್ತೆ. ಅವ್ರ ಸಂಸ್ಥೆಯಲ್ಲಿ ಯಾವಾಗಿಲ್ಲ ಶಿವಶಂಕರಪ್ಪ ವ್ಯಕ್ತಿತ್ವಕ್ಕೆ ಒಂದು ರಿಸಾರ್ಟ್ ಹೋಗಿ ಮಠದ ಗುರುಗಳ ಬಗ್ಗೆ ಮಾತಾಡ್ತಾರೆ. ನೈತಿಕ ಹಕ್ಕು ಏನಿದೆ ಅಂತ ಕೇಳ್ತಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನ್ರಿ ಮೊನ್ನೆ ನಡೆದಂತ ಸಭೆಗೀಗ ಶ್ರೀಗಳು ಬಹಳ ಜೋರಾಗಿ ಕೌಂಟರ್ ಕೊಟ್ಟಾರಲ್ಲ, ಏನೇನ್ ಹೇಳಿದ್ರು, ಯಾವ ರೀತಿ ಅಟ್ಯಾಕ್ ಮಾಡಿದ್ರು ಶಾಮನೂರು ಶಿವಶಂಕರಪ್ಪ ಅಂಡ್ ಟೀಮ್ ಮೇಲೆ? ಖಂಡಿತ ವೇಣು, ಮೊನ್ನೆ ಏನು ದಾವಣಗೆರೆಯಲ್ಲಿ ಸಿರಿಗೆರೆ ಮಠದ ಉತ್ತರಾಧಿಕಾರಿ ನೇಮಕ ವಿಚಾರವಾಗಿ ಒಂದು ಸಭೆನ ಮಾಡ್ತಾರೆ. ಆ ಸಭೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ನೇತೃತ್ವದಲ್ಲೇನೆ ಸಭೆ ಮಾಡ್ತಾರೆ. ಶ್ರೀಗಳು ಪೀಠ ತ್ಯಾಗ ಮಾಡಬೇಕು, 18ನೇ ತಾರೀಕು ನಾವು ಬೆಂಗಳೂರಿಗೆ ಹೋಗಿ ಭೇಟಿಯನ್ನ ಮಾಡ್ತೀವಿ ಅಂತಕ್ಕಂಥ ನಿರ್ಣಯವನ್ನ ಕೈಗೊಂಡಿದ್ರು. ಆದ್ರೆ ಆ ಒಂದು ಸಭೆಗೆ ಟಕ್ಕರ್ ಕೊಡಲಿಕ್ಕೆ ನಿನ್ನೆ ಸಿರಿಗೆರೆ ಶ್ರೀಗಳು ಚಿತ್ರದುರ್ಗ ತಾಲೂಕಿನ ಸಿರಿಗೆರೆ ಬೃಹನ್ ಮಠದಲ್ಲಿ ಒಂದು ಭಕ್ತರ ಸಭೆಯನ್ನು ನಡೆಸಿದ್ರು. ಆ ಸಭೆ ಮೂಲಕ ಏನು ದಾವಣಗೆರೆಯಲ್ಲಿ ನಡೆದಂತ ಸಭೆಗೆ
ತೀವ್ರವಾಗಿ ಒಂದು ಟಕ್ಕರನ್ನು ಕೊಟ್ಟರು, ಒಂದ್ ರೀತಿ ಖಂಡನೆಯನ್ನು ಮಾಡಿದ್ರು, ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಏನಂತಂದ್ರೆ ಯಾವುದೋ ರೆಸಾರ್ಟ್ ನಲ್ಲಿ ಕುತ್ಕೊಂಡು ಸಭೆಯನ್ನ ಮಾಡೋದಲ್ಲ, ನಿಮಗೆ ತಾಕತ್ತಿದ್ದರೆ ಮಠಕ್ಕೆ ಬನ್ನಿ, ಎಲ್ಲರ ಭಕ್ತರ ಸಮ್ಮುಖದಲ್ಲಿನೇ ಸಭೆಯನ್ನ ಮಾಡಿ, ಏನೇ ಇದ್ರು ಕೂಡ ಕೂಲಂಕುಷವಾಗಿ ಕೇಳಿ ಅಂತಕ್ಕಂಥ ಮಾತನ್ನು ಕೂಡ ಖಡಕ್ ಆಗಿ ಹೇಳಿದ್ರು. ಜೊತೆಗೆ ಇನ್ನೊಂದು ಮಾತನ್ನ ಹೇಳಿದ್ರು, ಯಾಕಂತಂದ್ರೆ ಇವರು ಕೇವಲ ರೆಸಾರ್ಟ್ ನಲ್ಲಿ ಕುತ್ಕೊಂಡು ಮಾತನಾಡ್ತಾರೆ, ಇವರು ಇಂಥವ್ರಿಗೆ ಇನ್ ಮುಂದೆ ನಾನು ಯಾವುದೇ ಕಾರಣಕ್ಕೂ ಕೂಡ ಖಾಸಗಿಯಾಗಿ ಭೇಟಿ ಆಗ್ಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಮೊದಲು ಈಡ ಅಂದ್ರೆ ಏನು, ಬೈಲಾ ಅಂದ್ರೆ ಏನು, ಬೈಲಾದಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಮೊದಲು ಅವ್ರು ಓದಿಕೊಳ್ಬೇಕಾಗುತ್ತದೆ. ಇವತ್ತು ಉತ್ತರಾಧಿಕಾರಿಯ ನೇಮಕ ವಿಚಾರವಾಗಿ ಮಾತಾಡ್ತಿದ್ದಾರಲ್ಲ, ಇವರೇ ಒಂದು ಕೇಸನ್ನ ಹಾಕಿದ್ದಾರೆ, ಉತ್ತರಾಧಿಕಾರಿ ನೇಮಕ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಇವರೇ ಮಗುವನ್ನ ತೊಟ್ಲು ತೂಗ್ತಕ್ಕಂಥದ್ದು ಇವರೇ ಆಗಿದ್ದಾರೆ, ಚೂಡ್ತಕ್ಕಂಥದ್ದು ಇವರೇ ಆಗಿದ್ದಾರೆ. ಇಂಥವ್ರು ನಿಜಕ್ಕೂ ಕೂಡ ರೆಸಾರ್ಟ್ ರಾಜಕಾರಣ ಮಾಡ್ತಕ್ಕಂಥವ್ರು ಇವರು ಮತಗಳನ್ನ ಹಾಕಿಸಿಕೊಂಡು ಗೆದ್ದಂತವರು, ಇವರುಗಳು ಸೋತರೆ ಮಾಜಿಗಳಾಗ್ತಾರೆ. ನಾವು ಜನರ ಭಕ್ತಿ ಭಾವನೆಗಳಿಂದ ಗುರುಗಳಾದಂತವ್ರು, ನಾವ್ ಯಾವುದೇ ಕಾರಣಕ್ಕೂ ಮಾಜಿ ಆಗೋದಿಲ್ಲ. ನಾವು ಹಾಲು ಕುಡಿದಿರ್ತಕ್ಕಂಥ ಮಕ್ಕಳವರು ಆಲ್ಕೋಹಾಲ್ ಕುಡಿತಕ್ಕಂಥವರಲ್ಲ ಅಂತಕ್ಕಂಥ ಮಾತನ್ನು ಕೂಡ ಸಾಕಷ್ಟು ಖಾರವಾಗಿ ಅವ್ರಿಗೆ ಉತ್ತರವನ್ನು ಕೊಟ್ಟರು ಅಂತ ಹೇಳ್ಬೇಕಾಗಿದೆ. ಇನ್ನೊಂದು ಕೂಡ ನೇರವಾಗಿ ಹೇಳ್ತಾ ಇದ್ರು, ಬೈಲಾದಲ್ಲಿ ಯಾವುದೇ ಕಾರಣಕ್ಕೂ ಕೂಡ 60 ವರ್ಷಕ್ಕೆ ಪೀಠ ತ್ಯಾಗವನ್ನ ಮಾಡ್ಬೇಕು ಅಂತಕ್ಕಂಥ ಒಂದು ತಿದ್ದುಪಡಿ ಆಗ್ಲಿ ಯಾವುದೇ ರೀತಿ ಆಗಿಲ್ಲ. 1923ರಲ್ಲೇ ಈ ಒಂದು ಬೈಲಾ ತಿದ್ದುಪಡಿ ಆಗಿದೆ. ಅದು ಮಹಾಗುರುಗಳು ಹಿಂದಿದ್ದಂತ ಶಿವಕುಮಾರ್ ಗುರುಗಳೇ ಆ ಒಂದು ತಿದ್ದುಪಡಿ ಮಾಡಿರ್ತಕ್ಕಂಥ ಅವರನ್ನೇ ಸ್ವಯಂ ಅವರೇ ಸ್ವಇಚ್ಛೆಯಿಂದಾನೆ 60ನೇ ವರ್ಷಕ್ಕೆ ನಾನು ಪೀಠ ತ್ಯಾಗವನ್ನು ಮಾಡ್ತೇನೆ ಅಂತ ಹೇಳ್ತೀವಿ ವಿನಃ ಯಾವುದೇ ರೀತಿಯ ಬೈಲಾದಲ್ಲಿ ಇವತ್ತಿನ ತನಕನು ಕೂಡ 60 ವರ್ಷಕ್ಕೆ ಪೀಠ ತ್ಯಾಗ ಮಾಡಿರ್ತಕ್ಕಂಥ ಮಾತೇ ಇಲ್ಲ. ಮೇಲಾಗಿ ಆ ಒಂದು ಮಠಕ್ಕೆ ಉತ್ತರಾಧಿಕಾರಿ ನೇಮಕ ಮಾಡ್ಬೇಕು ಅನ್ನೋದೇ ಆದ್ರೆ ಅದು ಪತ್ರಿಕಾ ಪ್ರಕಟಣೆಯನ್ನು ಕೊಡ್ಬೇಕಾಗುತ್ತದೆ. ಮೇಲಾಗಿ ಒಂದು ಭಕ್ತರ ಸಮ್ಮುಖದಲ್ಲಿ ಆಗ್ಬೇಕಾಗುತ್ತದೆ. ಎಲ್ಲೋ ಅಪೂರ್ವ ರೆಸಾರ್ಟ್ ನಲ್ಲ ಮಿಸ್ಟರ್ ಶಿವಶಂಕರಪ್ಪನವರಿಗೆ ನಿಮಗೆ ತಾಕತ್ತಿದ್ರೆ ಸಿರಿಗೆರೆ ಮಠಕ್ಕೆ ಬನ್ನಿ, ಸಿರಿಗೆರೆ ಮಠದಲ್ಲಿ ಭಕ್ತರ ಸಮ್ಮುಖದಲ್ಲಿ ಮಾತನಾಡಿ ನೋಡುವ, ನಿಮ್ದೇನೇ ಇದ್ರು ಕೂಡ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ. ಅಲ್ಲಿ ಭಕ್ತರು ಒಂದು ಸೇರ್ಕೊಂಡು ಭಕ್ತರ ಸಮ್ಮುಖದಲ್ಲಿ ಇದು ತೀರ್ಮಾನ ಆಗ್ಬೇಕಂತಕ್ಕಂಥ ಮಾತನ್ನು ಕೂಡ ನಿನ್ನೆ ಥ್ಯಾಂಕ್ ಯು ಕಿರಣ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.